ವಿದ್ಯಾರ್ಥಿಗಳಿಗೆ ಮತ್ತು ವಿದ್ಯಾರ್ಥಿನಿಯರಿಗೆ ಒಪ್ಪು ಸ್ವಾಗತ. ತಾಯಿಯ ಹೆಸರಿನಲ್ಲಿ 2024ರಲ್ಲಿ ಸೆಂಟ್ರಲ್ ಗವರ್ಮೆಂಟ್ನವ್ರು ಮಾಡಿದ್ರು. ಯಾಕಂದ್ರೆ ತಾಯಿಗೆ ಒಂದು ವೃಕ್ಷಕ್ಕೆ ಹೋಲಿಸ್ತಾರೆ. ತಾಯಿ ಹೇಗೆ ಅವಳು ಯಾರ್ಯಾರಿಗೆ ತಾಯಿದಾರೋ ಪುಣ್ಯವಂತರು, ಯಾರ್ಯಾರಿಗೆ ತಾಯಿ ಇಲ್ಲ ನಮ್ಮಂತವ್ರು ನಾವು ಇವತ್ತಿಗೂ ಜ್ಞಾಪಿಸ್ಕೊಳ್ತೀವಿ. ಆ ಕೂಲ್ ಆಗ್ತದೆ, ಆ ಅಮ್ಮನ ನೆನೆಸ್ಕೊಂಡ್ರೆ ನಮ್ಮ ಮನಸ್ಸುಗಳು ಕೂಲ್ ಆಗ್ತದೆ. ಅಂದ್ರೆ ಇಲ್ದಿದ್ರು ಕೂಡ ನಮಗೆ ಕೂಲ್ನೆಸ್ ಕೊಡುವ ಒಂದು ಮಾತೃ ಛಾಯೆ ಈ ಗಿಡಗಳು, ಈ ಮರಗಳು. ಅದನ್ನ ಇವತ್ತೇನು ನೀವೆಲ್ಲ ಮಕ್ಕಳು ನೆಟ್ಟಿದ್ದೀರಿ, ಇವತ್ತು ನೀರು ಉಣಿಸಿದ್ದೀರಲ್ಲ, ಇದೆಲ್ಲವೂ ನಿಮ್ಗೆ ಒಳ್ಳೇದಾಗ್ತದೆ. ಅಮ್ಮನಿಗೊಂದು ಮರ ಈ ತರ ಮಾಡಿ ಸರಳವಾಗಿ ಅಮ್ಮನಿಗೊಂದು ಮರ, ಅಮ್ಮನಿಗೊಂದು ಮರ ಅಂತ ನೆಡ್ತಾ ನೀವು ಒಂದೇ ಮರಕ್ಕೆ ನಿಲ್ಲಿಸ್ಬೇಕಾಗಿಲ್ಲ. ತಾಯಿ ಎಷ್ಟು ಮಕ್ಕಳನ್ನ ಹೆಟ್ಟಿರ್ತಾರೆ. ಆ ರೀತಿ ಅಮ್ಮನ ಹೆಸರಿನಲ್ಲಿ ಎಷ್ಟು ಮರ ನೆಟ್ಟರು ಸಾಲದು. ಏಕೆಂದ್ರೆ ನೀವು ಗತಿಸಿದ ಅಮ್ಮನಿಗೋ ಅಥವಾ ಬದುಕಿರುವ ಅಮ್ಮನಿಗೋ ಕೊಡೋದಕ್ಕಿಂತ ಹೆಚ್ಚಾಗಿ ಭೂಮಿ ಎನ್ನುವ ಅಮ್ಮನಿಗೆ ಕೊಡ್ತಾ ಇದ್ದೀರಿ. ಭಾರತ್ ಮಾತಾ ಕಿ ತುರ್ತು ಪರಿಸ್ಥಿತಿಯ ಕಾರ್ಯಕ್ರಮಕ್ಕೆ ಆಗಮಿಸುತ್ತಾ ಗಣ್ಯರನ್ನ ರಾಜನಾರಾಯಣವರ ಅಭ್ಯರ್ಥಿ ಮಾಡಿದಂಥ ಸಂದರ್ಭದಲ್ಲಿ ಅದೆಲ್ಲವೂ ಈಗ ನಂತರವೂ ಸಹಿತ ಶ್ರೀಮತಿ ಇಂದಿರಾ ಗಾಂಧಿಯವರಿಗೆ ನಾನು ನ್ಯಾಯಬದ್ಧವಾಗಿ ಚುನಾವಣೆ ಗೆದ್ದಿದೆ ಅನ್ನುವಂಥ ವಿಶ್ವಾಸ ಇರಲಿಲ್ಲ. ಅದಕ್ಕೆ ಸರ್ಕಾರಿ ಯಂತ್ರಗಳನ್ನು ದುರುಪಯೋಗಪಡಿಸಿಕೊಂಡು ಅಲ್ಲಿನ ಜಿಲ್ಲಾಡಳಿತದ ಜಿಲ್ಲಾಧಿಕಾರಿಗಳ